ಈಗ 359ನೇ ಕಥೆಗೆ ಕೇಳೋಣ. ಪ್ಲಾಯೋಗಿ ಎಂಬ ಸುಪ್ರಸಿದ್ಧ ರಾಜನೊಬ್ಬನಿದ್ದ. ಅವನಿಗೆ ಅಸಂಗ ಎಂಬ ಮಗ. ಅತಿ ಸುಂದರನಾಗಿದ್ದ, ಬಲಿಷ್ಠನೂ ಆಗಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ತಮ್ಮ ತಂಗಿಯಾದ ಶಶ್ವತಿಯನ್ನು ಅಸಂಗನಿಗೆ ಮದುವೆ ಮಾಡಿಕೊಟ್ರು. ಯಾದವ ಕುಲದ ಪಿತೃ ಪರಂಪರೆಗೆ ಸೇರಿದ ಅಸಂಗ ತಂದೆಯ ಅನಂತರದಲ್ಲಿ ಸಾಮ್ರಾಜ್ಯಕ್ಕೆ ಸರ್ವಾಧಿಕಾರಿಯಾದ. ಸಭೆಯಲ್ಲಿ ಎಲ್ಲರೂ ಅವನನ್ನು ಹೊಗಳುತ್ತಿದ್ದರು. ಆದರೆ ಮಹರ್ಷಿಗಳಾದ ಮೇಧಾತಿಥಿಗಳು ಮಾತ್ರ ಹೊಗಳಲೇ ಇಲ್ಲ. ಸಾಮಾನ್ಯವಾಗಿ ವಿಜಯಿಯಾಗು ಅಂತ ಆಶೀರ್ವದಿಸುತ್ತಿದ್ದರು. ಅಸಂಗ ಮಹಾಪ್ರತಿಷ್ಠಾಪ್ರಿಯ. ಎಷ್ಟು ಹೊಗಳಿದರೂ ಅವನಿಗೆ ಕಡಿಮೆಯೇ ಸರಿ. ಮಹಾಕವಿಗಳಾದಂತಹ ಮೇಧಾತಿಥಿಗಳು ತನ್ನ ಬಗ್ಗೆ ಮೌನ ವಹಿಸಿದ್ದನ್ನು ಕಂಡು ಅವನಿಗೆ ಖೇದವಾಯಿತು. ಇದನ್ನು ಅವಳ ಹೆಂಡತಿ ಗಮನಿಸಿದಳು. ಒಮ್ಮೆ ತಾನಾಗೆ ಮಹಾಕವಿಗಳಾದಂತಹ ಮೇಧಾತಿಥಿಗಳ ಆಶ್ರಮಕ್ಕೆ ಬಂದ್ದಾರೆ. ಆಶ್ರಮದಲ್ಲಿ ಬಡತನ, ದಾರಿದ್ರ್ಯ ತುಂಬಿತ್ತು. ತಿನ್ನಲಿಕ್ಕೆ ಅನ್ನವಿಲ್ಲದೆ ಮಕ್ಕಳು ವಸ್ತ್ರವಿಲ್ಲದೆ ಓಡಾಡುತ್ತಿದ್ದರು. ಅವರ ಪತ್ನಿಗೆ ಉಡಲಿಕ್ಕೆ ಸರಿಯಾದ ಸೀರೆಯೇ ಇರಲಿಲ್ಲ. ಇದೆಲ್ಲವನ್ನು ತಿಳಿದ ಶಾಶ್ವತಿಯು ಮೊದಲು ಈ ಗೃಹಿಣಿಯ ಪರಿಚಯ ಮಾಡಿಕೊಳ್ತಾಳೆ. ಅವಳ ಮುಖಾಂತರ ಮೇಧಾತಿಥಿಗಳ ದಾನ ಪರಿಗ್ರಹಕ್ಕೆ ಒಪ್ಪಿಗೆಯನ್ನು ಸಂಪಾದಿಸಿದಳು. ಪತ್ನಿಯ ಮಾತಿಗೆ ಸೋತು ಮೇಧಾತಿಥಿಗಳು ಮಹಾರಾಣಿಯ ಕೊಟ್ಟಂತಹ ದಾನವನ್ನು ಸ್ವೀಕರಿಸತೊಡಗಿದರು. ಇದರಿಂದ ಉತ್ಸಾಹಿತಳಾದಂತಹ ಶಶ್ವತಿ ಆ ಮಹಾಕವಿಗಳ ಮುರುಕು ಆಶ್ರಮಕ್ಕೆ ಹಣದ ಹೊಳೆಯನ್ನು ಹರಿಸಿದಳು. ಪರ್ಣಶಾಲೆಯ ಎದುರು 10,000 ದನಗಳು ಮೇಯತೊಡಗಿದವು. ಬಡತನವು ನೀಗಿದ್ದರಿಂದ ಪರ್ಣಶಾಲೆ ಅರಮನೆಯಂತೆ ಶೋಭಿಸ್ತಾ ಇತ್ತು. ಮುಂದೆ ಒಂದು ದಿನ ದೊಡ್ಡ ಸಭೆ ಸೇರಿತ್ತು. ದೇಶ ವಿದೇಶಗಳಿಂದ ಕವಿಗಳು, ಋಷಿ ಪಂಡಿತರು ಎಲ್ಲರೂ ಬಂದಿದ್ದರು. ಮಹಾರಾಜನನ್ನು ಹೊಗಳಿ ಹರಿಸಿದರು. ಆಗ ಮೇಧಾತಿಥಿಗಳು ಕೂಡ ತಮ್ಮ ಕಾವ್ಯಮಯವಾದ ಆರ್ಷವಾಣಿಯಿಂದ ಅಸಂಗನನ್ನು ಹೊಗಳಿ ಹರಿಸಿದರು. ಅದನ್ನು ಕಂಡು ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ಆಶ್ಚರ್ಯವುಳ್ಳವರಾಗಿ ಒಮ್ಮೆ ಮೇಧಾತಿಥಿಗಳನ್ನು ಮತ್ತೊಮ್ಮೆ ಮಹಾರಾಜರನ್ನು ನೋಡಿದ್ರು. ಮೇಧಾತಿಥಿಗಳು ಗಟ್ಟಿಯಾಗಿ, ಅಸಂಗನು ಅತ್ಯಂತ ಸನ್ಮಾರ್ಗವರ್ತಿಯಾದ ರಾಜ, ಇವನು ತನ್ನ ಪರಾಕ್ರಮದಿಂದ ಎಂತಹ ವೈರಿಯನ್ನು ಕೂಡ ಸೋಲಿಸಬಲ್ಲ ಇತ್ಯಾದಿ ರೀತಿಯೆಲ್ಲ ಸ್ತೋತ್ರ ಮಾಡ್ತಾರೆ. ಇದನ್ನು ಕೇಳಿ ಅಸಂಗರಾಜನಿಗೆ ಬಹಳ ಸಂತೋಷ ಆಯಿತು. ರಾಣಿ ಶಶ್ವತಿಯ ಕಡೆಗೆ ನೋಡಿದ. ಇವರು ಇದೆಲ್ಲವೂ ತಾನು ಮಾಡಿದ ದಾನದ ಪ್ರಭಾವ ಎಂದು ಹೆಮ್ಮೆಯಿಂದ ಇದ್ದಳವಳು. ಇಬ್ಬರ ಅಭಿಮಾನ ಉದ್ರೇಕವನ್ನು ಕಂಡು ಮೇಧಾತಿಥಿಗಳಿಗೆ ಈ ರಾಜಾರಾಣಿಯರ ದಾನ ದಕ್ಷಿಣೆಗೆ ಮರಳಾಗಿ ತಾವು ರಾಜನನ್ನು ಇಟ್ಟು ಸೂಕ್ತಗಳಿಂದ ಹೊಗಳಿದ್ದು ಹೆಚ್ಚಾಯಿತೋ ಏನೋ ಅಂತ ಅನಿಸ್ತು. ಆದರೆ ಏನು ಮಾಡಲಿಕ್ಕಾಗಲಿಲ್ಲ, ಸುಮ್ಮನಾದರು. ಮನೆಗೆ ಬಂದ ಮೇಲೆ ಮಹಾರಾಜ ಅವರ ಮನೆಗೆ ಮತ್ತಷ್ಟು ಮುತ್ತು ರತ್ನ ಬಂಗಾರವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿ ಹೋದ. ಈ ಮೇಧಾತಿಥಿಗಳು ಇಟ್ಟು ಹೊಗಳಿದ ನಂತರ ಅಸಂಗರಾಜನ ಕೀರ್ತಿ ಸ್ವರ್ಗಕ್ಕೆ ತಲುಪಿತು. ದೇವಲೋಕದಲ್ಲೂ ಕೂಡ ಇವನ ಬಗ್ಗೆ ಮಾತಾಡಲಿಕ್ಕೆ ಹೊಗಳಲಿಕ್ಕೆ ಶುರು ಮಾಡಿದರಂತೆ. ಒಮ್ಮೆ ದೇವತೆಗಳು ಅಸಂಗನ ಯೋಗ್ಯತೆಯನ್ನು ತಿಳಿಯಬೇಕು ಅಂತ ಅಸುರರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಅವನನ್ನು ಕರೀತಾರೆ. ಅಷ್ಟು ಶೌರ್ಯ ಧೈರ್ಯವಿಲ್ಲದ ರಾಜ ಅದನ್ನು ಒಪ್ಪಲಿಲ್ಲ. ಆಗ ದೇವತೆಗಳು ನಿರಾಶರಾದರು. ಇಲ್ಲ, ಹೇಳಿ ನೀನು ಹೆಂಗಸಾಗಿ ಹೋಗೋ ಅಂತ ಶಾಪ ಕೊಡ್ತಾರೆ. ಅಸಂಗ ಹೆಂಗಸರಂತೆ ನಿಶಕ್ತನಾದ, ನಿರ್ವೀರನಾಗ್ತಾನೆ. ಕೊನೆಗೂ ತನ್ನ ಗಂಡನ ಅವಸ್ಥೆಯನ್ನು ನೋಡಿ ಶಶ್ವತಿಗೆ ಬಹಳ ದುಃಖವಾಯಿತು. ಎಷ್ಟು ವೈದ್ಯರು, ಮಾಂತ್ರಿಕರು, ತಾಂತ್ರಿಕರು, ಸಿದ್ಧರು ಎಲ್ಲ ಪ್ರಯತ್ನ ಪಟ್ಟರು, ಏನೂ ಆಗಲಿಲ್ಲ. ಕೊನೆಗೆ ಮೇಧಾತಿಥಿಗಳನ್ನು ಮೊರೆ ಹೊಂದಿದ್ದಾರೆ. ಅವಾಗ ಹೇಳ್ತಾರೆ, ಮುಖಸ್ತುತಿಯ ಹುಚ್ಚು ಅದರ ಪರಿಣಾಮ ನೋಡಿದ್ರ, ಇನ್ನು ಮುಂದಾದರೂ ಇಂಥ ಹುಚ್ಚಿಗೆ ಹೋಗಬೇಡಿ, ಹೊಗಳಿಸಿಕೊಳ್ಳಲಿಕ್ಕೆ ಹೋಗಬೇಡಿ ಅಂತ ಬುದ್ಧಿಮಾತು ಹೇಳ್ತಾರೆ ಮೇಧಾತಿಥಿಗಳು. ಅವ್ರಿಗೂ ಪಶ್ಚಾತ್ತಾಪ ಆಯಿತು ಆ ರಾಜನಿಗೆ. ಕೊನೆಗೂ ತನ್ನ ತಪಸ್ಸಿನ ಪ್ರಭಾವದಿಂದ ಪುರುಷೋತ್ತಮ ಉಪಾಸನೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಅವರ ರೋಗವನ್ನು ಪರಿಹಾರ ಮಾಡ್ತಾರೆ. ಭಕ್ತಿಯಿಂದ ರಾಜನು ಕೂಡ ಪುರುಷೋತ್ತಮನ ಆರಾಧನೆಯನ್ನು ಮಾಡಿದ. ಪುನಃ ಅವನಿಗೆ ಪುರುಷತ್ವವು ಲಭಿಸಿದೆ. ಮೊದಲಿನಂತೆಯೇ ಬಲ, ವೀರ್ಯ, ಪೌರುಷಗಳೆಲ್ಲ ಬಂದವು. ಶಶ್ವತಿಗೂ ಅತ್ಯಂತ ಆನಂದವಾಯಿತು. ಹೀಗೆ ಮೇಧಾತಿಥಿಗಳು ಅಸಂಗನಿಗೆ ಬಂದ ಸಮಸ್ಯೆಯನ್ನು ಪರಿಹರಿಸಿ ಅನುಗ್ರಹ ಮಾಡಿದ್ದಾರೆ. ಇಲ್ಲಿಗೆ 359ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.